ನಾನು ಇವತ್ತು ಚಾಲೆಂಜ್ ತಗೊಂಡಿರೋದು ಏನು ಅಂದ್ರೆ ಸ್ಮಶಾನದಲ್ಲಿ ಕರೆಕ್ಟಾಗಿ 1 ಗಂಟೆಗೆ ಬಾಡೂಟನ ಮಾಡಬೇಕು ಅಂತ. ಫಸ್ಟ್ ನಾವು ಅದಕ್ಕೂ ಮುಂಚೆ ಸ್ಮಶಾನನೆಲ್ಲ ಒಂದು ರೌಂಡ್ ಹಾಕೊಂಡು ಯಾವ ತರ ಇದೆ ಅಂತ ಫಸ್ಟ್ ನಾವು ನೋಡೋಣ, ಆಮೇಲೆ ಬಾಡೂಟನ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ಒಂದ್ಸತಿ ಒಂದು ರೌಂಡ್ ಹಾಕೊಂಡ್ ಬರೋಣ. ಇವಾಗ ಯಾವ ತರ ಇದೆ ಅಂದ್ರೆ ಫುಲ್ ಟೆರರ್ ಆಗಿದೆ ಇಲ್ಲಿ ಪ್ಲೇಸ್ ಮಾತ್ರ. ನಾನು ಒಂದು ಫೋಟೋ ನೋಡಿದೆ, ಫೋಟೋ ನೋಡಿ ಫುಲ್ ಗಾಬರಿ ಆಗೋದೆ. ಇವನು ಕೂಡ ಗಾಬರಿ ಆಗೋದ. ಅದ್ ಯಾವ ಫೋಟೋ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ನಿನ್ಗೂ ತೋರಿಸ್ತೀನಿ. ಬಾಯ್ಲಿ ಮನೆ ಆ ಫೋಟೋ ನೋಡಿ. ಯಾವ್ದ ಇದು ಅಜ್ಜಿ ನಮ್ನೇ ನೋಡ್ತವ್ರೇನು ಈ ರಸಗೆ ಈ ಫೋಟೋ ಇದನ್ನ ನೋಡ್ದಾಗಿಂದ್ರೆ ನಿಜವಾಗ್ಲೂ ನನಗೆ ಎಷ್ಟು ಭಯ ಆಯ್ತೈತೆ ಅಂದ್ರೆ ಸವಾಸನೆ ಬೇಡ, ನನ್ನ ಬಿಡೇ ಬಿಟ್ಬಿಡುಗರು. ಕೆಳಗಡೆ ಎಲ್ಲಿ ನೋಡಿದ್ರು ಗೋರಿಗಳು ಕಟ್ಟವ್ರೆ. ಅಂದ್ರೆ ಗೋರಿ ಅಂದ್ರೆ ಇನ್ನು ಕಲ್ಲುಗಳನ್ನ ಸಿಗಿಸೋರ ಅಷ್ಟೇ, ಗೋರಿಗಳು ಯಾವ್ದು ಇಲ್ಲ. ಇದು ನಮ್ ಮೇಲೆ ಏನ್ ಕಾಣಿಸ್ತೈತೋ ಅದು ಬಿಟ್ರೆ ಇನ್ಯಾವ್ದು ಗೋರಿ ನೋಡಿ. ಇಲ್ಲಿ ಕೆಳಗಡೆ ಎಲ್ಲಿ ಕಾಲಿಟ್ರು ಗೋರಿ ಐತೆ. ಒಂದ್ ಕಡೆ ಮಾತ್ರ ನೋಡ್ತಾ ಇದ್ದೀನಿ. ಇಲ್ಲಿ ದೆವ್ವ ಐತಾ ಇಲ್ವೋ ಗೊತ್ತಿಲ್ಲ, ಮಾತ್ರ ಫೋಟೋಗಳು ನೋಡಿದ್ರೆ ತುಂಬಾ ಭಯ ಆಗ್ತೈತೆ. ಇನ್ನು ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಇವ್ರನ್ನ ಒಂದ್ಸತಿ ನೋಡಿದ್ರೆ ಸಾಕು ನಿಮ್ಗೆ ಜಲ್ ಹೋಗಿ ಒಂದ್ ಯಮ್ಮನ್ನೇ ತೋರಿಸ್ತಿಯಲ್ಲೋ. ಇಲ್ಲಿ ನೋಡ, ಇಲ್ಲಿ ಇದ್ನ ನೋಡು ಹೆಂಗೈತೆ. ನಿಜವಾಗ್ಲೂ ಸವಾಸಲೇ ಎಲ್ಲ ಕಾಲಿಟ್ರು ಐತೆ. ಹೋಗಲೇ ನೋಡಲಿ ಯಾರ ನೀನು ಮಸಾಲೇ. ಬಾಯಿರಲ್ಲಿ ಬಾರ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಬಾಯಿರಲ್ಲಿ. ಐತಲ್ಲ ಯಾವ ತರ ಏನೋ ಯಾವ ತರ ಬಾರ ಮಚ್ಚ ಹೋಗ್ಬಿಡೋಣ. ಇನ್ನೊಂದೇ ಒಂದೈತೆ, ಆ ಫೋಟೋ ತೋರಿಸ್ತೀನಿ ಬನ್ನಿ ನಿಮ್ಗೆ ಯಾವ ತರ ಐತೆ ಅಂತ. ತುಂಬಾ ಯಾರ ಬಂದಂಗ ಐತೆ ಕಣಲೇ. ಇದ್ ನೋಡಿ, ಈಗ ಹೊಸ್ದಾಗಿ ಈಗ ಒಂದ್ 2 ದಿವಸದಿಂದನೋ 3 ದಿವಸದಿಂದನೋ ಇದನ್ನ ಊತಾಕೋರೆ. ಅಲ್ಲೊಂದು ಕಲ್ಲು ಇಟ್ಕೊಂಡು ಇದೇ ತರ ತುಂಬಾ ಗೋರಿಗಳನ್ನ ಕಟ್ಟವ್ರೆ. ಅದನ್ನ ಸಿಮೆಂಟ್ ಆಗಿ ಕಟ್ಟಿಲ್ಲ, ಈ ತರ ಕಲ್ಗಳನ್ನ ಇಟ್ಟು ಇದನ್ನೆಲ್ಲ ಮುಗಿಸ್ಕೊಂಡವ್ರೆ. ಇನ್ನು ಒಳಗಡೆ ಎಷ್ಟು ತರ ಐತೆ ಅಂದ್ರೆ ಫುಲ್ಲು ಎಷ್ಟು ಹೇಳ್ದೆ ಮೊದ್ಲೇನೆ. ನೋಡಿಲ್ಲಿ ಸುಮ್ನೆ ಒಳ್ಳೆ ಬಾ ಬಾ. ಬೇಡ ಬಾರ ಮಚ್ಚ. ಎಲ್ಲಿದೀವೋ ಗೊತ್ತಾಗ್ತದೋ. ಅದೇ ಇದು ಇದೇನೋ ಹೆಸರು, ಇದು ಮೈ ಡ್ಯಾಡ್ ಇಸ್ ಮೈ ಹೀರೋ. ನಡಿಯೋಲೋ ಎಲ್ಲ ಮಶಾಣ ಐತೆ ಕಣಲೇ. ಹೂ ನಡಿಯೋ. ರೈಟ್ ಹೋಗುವ, ಸುಮ್ಮನೆ ಯಾಕೆ ಟಾಸ್ಕ್. ಇರೋ ಒಂದ್ ನಿಮಿಷ. ಯಪ್ಪ ನನಗೆ ನಿಜವಾಗ್ಲೂ ಮಚ್ಚ ಅಲ್ಲೋಡ, ಅಲ್ಲಿ ಹೆಂಗಾಯ್ತೈತೆ ನೋಡಲ್ಲಿ. ಮರ್ದ ಹತ್ರ ಒಂದ್ ಸ್ವಲ್ಪ ಲೈಟ್ ಬಿಡ, 1 ನಿಮಿಷ. ಈ ಸೈಡ್ ಬಾರಲ್ಲ. ಇವಾಗ ಇಲ್ಲಿ ಕಲ್ಲು ಐತೆ, ಕಲ್ಲಿನ ಇವಾಗ ಗೋರಿ ಕಟ್ಟಿಲ್ಲ ಅಂದ್ರು ಎಲ್ಲ ಗೋರಿ ತರನೇ ಇವಾಗ ಒಂದು ಚಿಕ್ಕ ಕಲ್ಲುಗಳನ್ನ ಇಟ್ಟು ಅದನ್ನ ಗೋರಿ ತರ ಫಿಕ್ಸ್ ಮಾಡಿದ್ದಾರೆ. ಬನ್ನಿ ಹಂಗೆ ಇನ್ನು ಒಳಗಡೆ ತೋರಿಸ್ತೀನಿ ಯಾವ ತರ ಇದೆ ಅಂತ. ಎಲ್ಲಿ ಕಾಲಿಟ್ರು ಗೋರಿನೇ ಐತೆ ಒಂದೊಂದು. ನೋಡು, ಜಾತಿ ಜಾತಿ ಅಂತ ಸಾಯ್ತಾರೆ. ಬಡಿ ಮಕ್ಕಳು ಎಲ್ಲ ಒಂದೇ ಜಾತಿ ಅಂತ. ಕನ್ನಡದವರು, ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ 3 ಜನ ಒಟ್ಟಿಗೆ ಮಲ್ಕವ್ರೆ. ಜಾತಿ ಜಾತಿ ಅಂತ ಸಾಯ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ 3 ಜನ ಒಟ್ಟಿಗೆ ಮಲ್ಗವ್ರೆ ನೋಡಿ. ಇನ್ನು ಸ್ವಲ್ಪ ಒಳಗಡೆ ಹೋಗೋಣ. ಈಗ ಸ್ವಲ್ಪ ಪುಕ ಪುಕ ಅಂತ ಐತೆ, ಯಾಕಂದ್ರೆ ನಾವು ಎಲ್ಲಿಟ್ರು ಗೋರಿ ಎಲ್ಲಿಟ್ರು ಗೋರಿ ಕಾಣಿಸ್ತೈತೆ. ಒಂದ್ಸರಿ ಈ ಫೋಟೋನ ಜೂಮ್ ಮಾಡಿ ನೋಡಿ ಯಾವ ತರ ಕಾಣಿಸ್ತಾ ಇದೆ, ಯಾವ ತರ ತೋರಿಸಿದ್ದಾರೆ ಈ ಫೋಟೋನ. ಇದನ್ನಂತೂ ಮಡಕೆ ಇಟ್ಟು ಮಾಡಿದ್ದಾರೆ ಗೈಸ್. ಇನ್ನು ಸ್ವಲ್ಪ ಒಳಗಡೆ ಹೋಗೋಣ. ಫಸ್ಟ್ ಟೈಮು ಈ ತರ ಸಮಾಧಿ ಮೇಲೆ ಕುತ್ಕೊಂಡು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇರೋದು. ಈಗ ಬಾಳೆ ಎಲೆನ ತೊಳೆದು ಕ್ಲೀನಾಗಿ ಇಟ್ಟಿದೀವಿ. ಈಗ ಇದ್ರ ಮೇಲೆ ಬಿರಿಯಾನಿನ ಮತ್ತೆ ಕಬಾಬ್ನ ಹಾಕೊಂಡು ಬಾಡೂಟನ ಊಟ ಮಾಡ್ತೀವಿ. ಬ್ರೋ ಓಪನ್ ಮಾಡೋದು.
ತಗೊಳ್ ಬ್ರೋ ಸ್ವಲ್ಪ ಇದೆ. ನಮಗೂ ಸ್ವಲ್ಪ ಪುಕ ಪುಕ ಅಂತ ಐತೆ ಬಿರಿಯಾನಿ. ಫಸ್ಟ್ ಇದು ಅವ್ರಿಗೆ ಒಂದ್ ಅಲ್ಲ, ಪೀಸು ಒಂದ್ ಪೀಸು ಒಂದ್ ತುತ್ತು ಅವ್ರಿಗೆ ಇಟ್ಬಿಡೋಣ, ಯಾಕಂದ್ರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಹಂಗಲ್ಲ ಎಲೆಯಲ್ಲಿ ಇಟ್ಬಿಡು. ಸರ್ ಕಬಾಬ್ ಹಾಕ್, ಆಮೇಲೆ ನಮ್ಗೆ ಸಾಲಲ್ಲ. ಹಂಗಲ್ಲ ಹಾಕಲ್ಲ, ಅವ್ರಿಗೊಂದ್ 2 ಪೀಸ್ ಇಟ್ರೆ ಬಚಾವ್ ನಾವು. ರೈಸ್ ಕಬಾಬು. ಕಬಾಬು ಓಹ್ ಮಜಾ. ಒಂದು ಕಬಾಬು ಇವ್ರಿಗೆ ಇಟ್ಬಿಡೋಣ. ಬನ್ನಿ ಈಗ ನಾವು ತಿನ್ನೋಣ ಗೈಸ್. ಫಸ್ಟ್ ಟೈಮು ಸ್ಮಶಾನದಲ್ಲಿ ಸಮಾಧಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರೋದು, ಅದು ಬಿರಿಯಾನಿ ಮತ್ತೆ ಕಬಾಬ್ ತಿಂತಾ ಇದ್ದೀವಿ. ಇಲ್ಲಿರೋ ದೆವ್ವಗಳಿಗೆಲ್ಲ ಅದು ತುಂಬಾ ಇಷ್ಟ ಅನ್ಸುತ್ತೆ. ಬನ್ನಿ ತಿನ್ನೋಣ ಯಾವ ತರ ಊಟ ಮಾಡೋಣ, ತಿನ್ನಲೇಬೇಕು. ಬಿರಿಯಾನಿ ಟೇಸ್ಟು ಇಲ್ಲಿ ಕುತ್ಕೊಂಡು ತಿಂತಾ ಇರುತ್ತೆ, ಇಷ್ಟು ಟೇಸ್ಟಿ ಆಗುತ್ತೆ. ಕಬಾಬು ಅಷ್ಟೇ, ಅದಂತೂ ನಿಜ, ಬಿರಿಯಾನಿ ಟೇಸ್ಟ್ ಸಕ್ಕತ್ತಾಗೈತೆ. ಕುರ್ತಾಗೈತೆ. ಇವಾಗ ಇಷ್ಟು 4 ಪ್ಲೇಟ್ ಬಿರಿಯಾನಿ, 2 ಪ್ಲೇಟ್ ಕಬಾಬು ತಿಂದು ಖಾಲಿ ಮಾಡ್ಬೇಕು ಈಗ. ಆಲ್ರೆಡಿ ಅಲ್ಲೇ ಟೈಮ್ 1 ಗಂಟೆ ಆಗೈತೆ. ಇನ್ನೊಂದು ವಿಷಯ ಏನು ಅಂದ್ರೆ, ಇವತ್ತು ಅಮಾವಾಸ್ಯೆ ದಿನ ನಾವು ತಿಂತಾ ಇದ್ದೀವಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ತಿಂದಾಕ್ಬಿಟ್ಟು ಇಲ್ಲಿಂದ ಮುಗಿಸಿ ಓಡ್ತಾ ಇರ್ಬೇಕು ಮನೆಗೆ. ಬನ್ನಿ ತಿನ್ನೋಣ. ಎಲ್ಲರೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೀವು ಸ್ಮಶಾನದಲ್ಲಿ ಬಂದು ಈ ಥರ ತಿನ್ನಿ, ಸಕ್ಕತ್ತಾಗಿರುತ್ತೆ. ಇದು ಲಾಸ್ಟ್ ಬಿರಿಯಾನಿ ಮಾತ್ರ ಇಲ್ಲಿ ತಿಂದು ಒಂದ್ಸರಿ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ರಿ. ಬಿರಿಯಾನಿ ಇಲ್ಲಿ ತಿನ್ನೋ ಟೇಸ್ಟೇ ಬೇರೆ. ಇದೇ ಬಿರಿಯಾನಿನ ನಾವು ಹೋಟ್ಲಲ್ಲಿ ಕುತ್ಕೊಂಡಾಗ ಈ ಥರ ಟೇಸ್ಟ್ ಇರಲಿಲ್ಲ, ಬಟ್ ಇಲ್ಲಿ ಕುತ್ಕೊಂಡು ತಿಂತಾ ಇದೀವಿ ಗೊತ್ತಾ, ಅಲ್ಟಿಮೇಟ್ ಟೇಸ್ಟ್. ಈಗ ಇನ್ನೇನು ಎಲ್ಲ ತಿನ್ಬಿಟ್ಟಿದೀವಿ, ಈಗ ಜಸ್ಟ್ ನೋಡಿ ಪೀಸ್ ಮಾತ್ರ ಇರೋದು. ಹೇಗೆ ತಿನ್ನೋ, ಇದೆಲ್ಲ ಪೀಸ್ ಆಗೋಯ್ತು ಇಲ್ಲಿ. ತಿನ್ಕೊಂಡು ನನ್ ಕಳ್ಸ ನನಗೆ ತಿನ್ನಲಿ. ನಮ್ಮ ಹುಡುಗ ಸ್ವಲ್ಪ ಗಾಬರಿ ಆಯ್ತು. ನಂಗೂ ಒಳಗಡೆ ಪುಕ ಪುಕ ಅಂತ ಐತೆ. ಅವಾಗಿಂದ ಹಿಂದೆ ಮುಂದೆ ಏನೋ ಬಂದಂಗ ಆಯ್ತೈತೆ ಗಾಯ್ಸ್. ಎಲ್ಲ ತಿಂದು ಮುಗ್ಸಾಯ್ತು, ಬರೀ ಮೂಳೆ ಇದೆ. ಇವಾಗ ಇದನ್ನ ಕ್ಲೀನ್ ಮಾಡಿ ಇವತ್ತಿಂದು ಚಾಲೆಂಜ್ನ ಮುಗಿಸಿದ್ದೀನಿ. ಸ್ಮಶಾನದಲ್ಲಿ ಬಂದು ಸಮಾಧಿ ಮೇಲೆ ಬಾಳೆ ಎಲೆಯಲ್ಲಿ ಬಾಡೂಟನ ಮುಗಿಸಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿಂದ ಹೊರಡೋಣ. ಇವತ್ತಿನ ಚಾಲೆಂಜು ಮುಗೀತು. ಮತ್ತೆ ನೆಕ್ಸ್ಟ್ ಚಾಲೆಂಜಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ಟೇಕ್ ಕೇರ್. ಸರ್ವೇ ಜನಂ ಸುಖಿನೋ ಭವಂತು.